ಸ್ವರೂಪ ತ್ರಿಕೋನದಲ್ಲಿಯ ಪೇಜ್ ನಂಬರ್ 13ರಲ್ಲಿ 3ನೇ ಉದಾಹರಣೆಯನ್ನು ನೋಡೋಣ. ಆಕೃತಿಯಲ್ಲಿ ಕೊಟ್ಟ ಮಾಹಿತಿಯ ಮೇಲಿಂದ ತ್ರಿಕೋನಗಳು ಸ್ವರೂಪ ಇವೆ ಎಂದು ಹೇಳಲು ಬರುವುದೇ? ಹೇಳಲು ಬರುತ್ತಿದ್ದರೆ ಯಾವ ಪರೀಕ್ಷೆಗೆ ಅನುಸಾರ? ಇದು ಪ್ರಶ್ನೆ ಇದೆ. ಆಕೃತಿಯಲ್ಲಿ ಅಂದಾಗ ಆಕೃತಿಯನ್ನು ಕೊಟ್ಟಿದ್ದಾನೆ. ಆಕೃತಿಯನ್ನು ಇಲ್ಲಿ ನೋಡೋದು ಏನು ಕಂಡು ಬರ್ತಪ್ಪ ಎರಡು ಆಕೃತಿ ಅಥವಾ ಎರಡು ತ್ರಿಕೋನದಲ್ಲಿ ಅಂದರೆ ಇಲ್ಲಿ XY, MN, YZ, NP ಇವುಗಳ ಬೆಲೆಯನ್ನು ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ಈ ಕೋನಕ್ಕೆ ಈ ಕೋನ ಏಕರೂಪ ಅಂತ ತೋರಿಸಿದ್ದಾನೆ. ಎರಡು ಗೆರೆಯಿಂದ ಇಲ್ಲಿ ತೋರಿಸಿದ್ದಾನೆ. ಅದರ ಸಹಾಯದಿಂದ ನಾವು ಇಲ್ಲಿ ಸ್ವರೂಪ ಇವೆ ಅಥವಾ ಇಲ್ಲ ಅನ್ನೋದನ್ನು ಹೇಳುವುದಾದ. ಎರಡು ಆಕೃತಿ ಇದಾವೆ. ಒಂದು ತ್ರಿಕೋನ XYZ ಮತ್ತೊಂದು ತ್ರಿಕೋನ MNP. ಇವೆರಡರ ಹೋಲಿಕೆ ಮಾಡೋದಾದ. ಆದರೆ ತ್ರಿಕೋನ XYZ ಮತ್ತು ತ್ರಿಕೋನ MNPದಲ್ಲಿ XY/MN = 14/21 14/21 = 2/3. 7 14 7 3 21. YZ/NP = 20/30 = 2/3. 10 20 10 3 30 20/30. ದೇರ್ಫೋರ್ ಇವೆರಡೂದರನ್ನು ನಾವು ವೀಕ್ಷಣೆ ಮಾಡಿದಾಗ ಎರಡೂದರ ಗುಣೋತ್ತರ ಸ್ಥಿರ ಅದ ಅಂದರೆ ಎರಡೂ ಸಮಾನಿವೆ. ಆದ್ದರಿಂದ XY/MN = YZ/NP. ಮತ್ತು ಇಲ್ಲಿ ಆಕೃತಿ ಒಳಗೆ ನೋಡಾಕ್ರೆ ಕೋನ್ ಝಡ್ಕ್ಕೆ ಕೋನ್ P ಏಕರೂಪ ಅಂದಾನೆ. ಕೋನ್ ಝಡ್ ಏಕರೂಪ ಕೋನ್ P ಕೊಡಲಾಗಿದೆ. ಆದರೆ ಒಂದು ಇಲ್ಲಿ ಗಮನದಲ್ಲಿ ಹಿಡಿಯುವುದೇನಪ್ಪ ಅಂದ್ರೆ ಯಾವೆರಡು ಗುಣೋತ್ತರಗಳು ಸ್ಥಿರ ಅದಾವೆ, ಯಾವೆರಡು ಭುಜಗಳ ಗುಣೋತ್ತರಗಳು ಸ್ಥಿರವಿವೆ ಅಂದಾಕ್ರೆ XYಕ್ಕೆ MN, YZಕ್ಕೆ NP. ಈ ಯಾವ ಭುಜಗಳ ಗುಣೋತ್ತರಗಳು ಪ್ರಮಾಣದಲ್ಲಿರುತ್ತವೆ, ಸ್ಥಿರ ಇತ್ತಂದ್ರೆ ಅದಕ್ಕೆ ಪ್ರಮಾಣದಲ್ಲಿದೆ ಅಂತಾರೆ, ಅವುಗಳಿಂದ ಸಮಾವಿಷ್ಟವಾದ ಕೋನ್ ಇರಬೇಕು. ಕೋನ್ Y ಮತ್ತು ಕೋನ್ N ಇದು ಅವುಗಳಿಂದ ಸಮಾವಿಷ್ಟವಾದ ಕೋನ್ ಇದೆ. ಆದರೆ ಅವರು ತೋರಿಸಿದ್ದು ಏಕರೂಪ ಕೋನ್ Z ಮತ್ತು ಕೋನ್ P ಇವೆರಡೂ ಅವುಗಳಿಂದ ಸಮಾವಿಷ್ಟವಾಗ ಕೋನ ಆಗುವುದಿಲ್ಲ. ಕೋನ ಏಕರೂಪಿವೆ ಆದರೆ ಸಮಾವಿಷ್ಟವಾಗುವ ಕೋನವಾಗುವುದಿಲ್ಲ. ಆದ್ದರಿಂದ ತ್ರಿಕೋನ XYZ ಮತ್ತು ತ್ರಿಕೋನ MNP ಸ್ವರೂಪ ತ್ರಿಕೋನಗಳಿವೆ ಅಂತೇಳಿ ಹೇಳಲಿಕ್ಕೆ ಬರುವುದಿಲ್ಲ. ಅಂದರೆ ಯಾವ ವೇಳೆಯಲ್ಲಿ ಎರಡು ಭುಜಗಳು ಪ್ರಮಾಣದಲ್ಲಿರುತ್ತವೆ ಅದೇ ಭುಜಗಳ ಸಮಾವಿಷ್ಟವಾಗುವ ಕೋನ ಏಕರೂಪವಿದ್ದರೆ ಮಾತ್ರ ಆ ಎರಡು ತ್ರಿಕೋನಗಳು ಸ್ವರೂಪ ಇವೆ ಅಂತೇಳಿ ಹೇಳಕ್ಕೆ ಬರ್ತದೆ. ಉದಾಹರಣೆ 4 ನೋಡ್ರಿ. ಬದಿಯ ಆಕೃತಿಯಲ್ಲಿ BP ಲಂಬ AC, CQ ಲಂಬ AB ಮತ್ತು APC ಮತ್ತು AQB ಇದ್ದರೆ ತ್ರಿಕೋನ APB ಮತ್ತು ತ್ರಿಕೋನ AQC ಸಮರೂಪ ಇವೆ ಎಂದು ತೋರಿಸಿರಿ. ಆಕೃತಿ ಪ್ರಕಾರ ಐತಿಲ್ ನೋಡೋದು BP ಲಂಬ AC, ಅದೇ ರೀತಿಯಾಗಿ CQ ಲಂಬ AB ಇದೆ, ಎರಡು ಕಡೆ ಲಂಬ ಚಿಹ್ನೆ ತೋರ್ಸ್ಯಾನ. ಮತ್ತು APC ಅಂದರೆ ಒಂದೇ ಲೈನದಲ್ಲಿದೆ, AQB ಅಂದರೆ ಇದು ಒಂದೇ ಲೈನದಲ್ಲಿ ಇದೆ. ಈ ರೀತಿಯಾಗಿದ್ದಾಕ್ರೆ ತ್ರಿಕೋನ APB ಅಂದರೆ ಈ ಚಿಕ್ಕ ತ್ರಿಕೋನ, ತ್ರಿಕೋನ AQC ಅಂದರೆ ಈ ತ್ರಿಕೋನ, ಇವೆರಡೂ ತ್ರಿಕೋನಗಳು ಸ್ವರೂಪ ಇವೆ ಎಂದು ತೋರ್ಸ್ಯಾನ. ಆ ಎರಡೂ ತ್ರಿಕೋನಗಳ ಹೋಲಿಕೆ ಮಾಡೋದು. ತ್ರಿಕೋನ APB ಮತ್ತು ತ್ರಿಕೋನ AQCದಲ್ಲಿ ಕೋನ್ APB = 90°. ಯಾಕೆ ಲಂಬ ಅಂದಾನ. APB ಅಂದಾಕ್ರೆ ಲಂಬ ಆಯಿತು, ಲಂಬ ಇದ್ರ ಮ್ಯಾಗ ಅಂದರೆ 90° ಆಯಿತು. ಅದೇ ರೀತಿ ಕೋನ್ AQC = 90°. AQC ಅಲ್ಲಿನೂ 90°, ಇದನ್ನು ಲಂಬತ್ತೇಳಿ ಪಕ್ಷದಾಗ ಕೊಟ್ಟಾನ. ಎರಡೂ 90° ಇರೋದ್ರಿಂದ ಕೋನ್ APB = ಕೋನ್ AQC ಎದರ ಮೇಲಿಂದಪ್ಪ ಅಂದರೆ ವಿಧಾನ 1 ಮತ್ತು 2ರ ಮೇಲಿಂದ. ಇನ್ನು ಕೋನ್ PAB ಏಕರೂಪ ಕೋನ್ QAC. PAB ಅಂದರೆ ಈ ತ್ರಿಕೋನ, ಏಕರೂಪ ಕೋನ್ QAC ಅಂದರೆ ಈ ತ್ರಿಕೋನ. ಇವೆರಡೂ ಕೋನಕ್ಕೆ ಏನು ಬರ್ತದಪ್ಪ ಅಂದ್ರೆ ಸಾಮಾನ್ಯ ಕೋನ ಬರ್ತದೆ. ಸಾಮಾನ್ಯ ಕೋನಗಳು ಏನಿರ್ತವೆ ಏಕರೂಪ ಇರ್ತದೆ. ಅಂದರೆ ಇದ್ರ ಮೇಲಿಂದು ಎರಡು ಕೋನಗಳು ಏಕರೂಪ ಅದು. ಇವೆರಡೂ ತ್ರಿಕೋನಗಳ ಹೋಲಿಕೆಯನ್ನು ಮಾಡಿದಾಗ ಈ ಎರಡು ಕೋನಗಳು ಏಕರೂಪ ಅದು. ಅಂದರೆ ಕೋ ಪರೀಕ್ಷೆ ಅನುಸಾರವಾಗಿ ಇವೆರಡೂ ತ್ರಿಕೋನಗಳು ಸ್ವರೂಪ ಇವೆ. ಇದು ಸ್ವರೂಪದ ಚಿಹ್ನ ಹೇಳಿ ಸಿದ್ಧ ಮಾಡ್ಲಿಕ್ಕೆ
ಬರ್ತದೆ. ಇನ್ನು ಉದಾಹರಣೆ 5ನೇದು ನೋಡ್ರಿ. ಚೌಕೋನ್ ಎ ಬಿ ಸಿ ಡಿಯ ಕರ್ಣ ಕ್ಯೂ ಬಿಂದುವಿನಲ್ಲಿ ಛೇದಿಸುತ್ತಿದ್ದರೆ ಮತ್ತು 2QA = QC ಮತ್ತು 2QB = QD ಇದ್ದರೆ DC = 2AB ಎಂದು ತೋರಿಸಿರಿ. ಇಂತಹದೇ ಒಂದು ಉದಾಹರಣೆ ನಿಮ್ಮ ಉದಾಹರಣೆ ಸಂಗ್ರಹ 1.3ದಲ್ಲಿದೆ. ಇಂಥದ್ದು ಉದಾಹರಣೆ 4ರ ಅನುಗುಣವಾಗಿಯೂ ಸಹಿತ ಒಂದು ಉದಾಹರಣೆ ನಿಮಗೆ 1.3ದಲ್ಲಿದೆ, ಅದನ್ನು ನೀವು ನೋಡ್ರಿ. ಈಗ ನಾವು ಚೌಕೋನ್ ಎ ಬಿ ಸಿ ಡಿಯನ್ನು ವೀಕ್ಷಣೆ ಮಾಡೋದು. ಕರ್ಣ ಕ್ಯೂ ಬಿಂದುವಿನಲ್ಲಿ ಛೇದಿಸ್ಯದ. 2QA = QC ಮತ್ತು 2QB = QD ಇದ್ದರೆ ಅಂದನ ಇವೆರಡು ಪಕ್ಷ ಅಂತ ಬರ್ಕೊಂಡೇವಿ. ಸಾಧ್ಯ CD = 2AB, CD = 2AB ಅನ್ನೋದನ್ನು ತೋರಿಸಿರಿ ಅಂದನ ಅದು ಸಾಧ್ಯ. ಇನ್ನು ಸಿದ್ಧತೆ ಮಾಡೋದು. ಕೊಟ್ಟ ಸಂಗತಿಗಳೇನಿರ್ತಾವೆ ಅವುಗಳ ಸಹಾಯವನ್ನು ಮಾಡಿಕೊಳ್ಳೋದಿರ್ತದೆ. ಅವುಗಳನ್ನು ಉಪಯೋಗ ಮಾಡಿಕೊಂಡೇ ನಾವು ಸಿದ್ಧತೆಯನ್ನು ಮಾಡಲಿಕ್ಕೆ ಬರ್ತದೆ. ಪಕ್ಷ ಕೊಟ್ಟನ 2QA = QC, 2QA = QC. ಇದರ ಮೇಲಿಂದ ನಮಗೆ QA/QC = 1/2 ಅಂತೇಳಿ ಬರಲೇ ಬರ್ತದೆ. ಯಾಕೆಂದರೆ QA ಇದೇ ಸೈಡ್ ಇಡ್ತೀನಿ, QCಯನ್ನು = ಈ ಬದಿಗದ ಈಚೆಗಿಡ್ತೀನಿ, ಭಾಗಲೇ ಆಯಿತು, QA/QC ಆಯಿತು. QAಕ್ಕೆ 2 ಇಲ್ಲಿ ಗುಣಾಕಾರದ ಈ ಕಡೆ ತರ್ತೀನಿ, ಭಾಗಾಕಾರ ಆಯ್ತು ಅಂದರೆ ಛೇದಸ್ಥಾನದ ಬತ್ತು ಅಂದರೆ 1/2 ಆಯಿತು. ಇಲ್ಲಿ ಏನೂ ಇಲ್ಲಂದರೆ 1 ಇರ್ತದೆ, 2/1 ಆಗಿರ್ತದೆ, 1/2 ಆಯಿತು. ಇದು ಒಂದನೇ ವಿಧಾನತೀನಿ. ಅದೇ ರೀತಿಯಾಗಿ ಸೇಮ್ 2QB = QD ಇದನ್ನು ಕೊಟ್ಟಾನ. ಅವಾಗ ಏನು ಮಾಡ್ತೀನಿ, QB ಇಲ್ಲೇ ಇಡ್ತೀನಿ, QD ಈ ಕಡೆ ತರ್ತೀನಿ, ಭಾಗಲೇ ಆಯಿತು. ಇದು 2 ಈ ಕಡೆ ತರ್ತೀನಿ, ಈ ಕಡೆ 1/2 ಆಯಿತು. ಇದಕ್ಕೆ ವಿಧಾನ 2 ಅಂತೀನಿ. ವಿಧಾನ 1 ಮತ್ತು 2ಅನ್ನು ನಾವು ವೀಕ್ಷಣೆ ಮಾಡಿದಾಗ ಎರಡೂದರ ಗುಣೋತ್ತರ ಸ್ಥಿರ ಅದ. ಆದ್ದರಿಂದ QA/QC = QB/QD ಅದರ ಮೇಲಿಂದ ಹೇಳಿದೀವಿ, ವಿಧಾನ 1 ಮತ್ತು 2ರ ಮೇಲಿಂದ. ಇನ್ನು ತ್ರಿಕೋನ AQB ಮತ್ತು ತ್ರಿಕೋನ CODದಲ್ಲಿ AQB ಮತ್ತು CQD ಈ ಮೇಲಿನ ತ್ರಿಕೋನ ಮತ್ತು ಕೆಳಗಿನ ತ್ರಿಕೋನ. ಇವೆರಡು QA/QC = QB/QD ಅಂತೇಳಿ ಇಲ್ಲಿ ಮೇಘ ಮಾಡಿದ್ದೀವಿ, ಸಿದ್ಧ ಮಾಡಿದ್ದೀವಿ. ಇವೆರಡು ಇದೇ ತ್ರಿಕೋನದ ಭುಜಗಳದಾವು. QA QC ಇವು ಮೇಲು ಮತ್ತು ಕೆಳಗಿನ ತ್ರಿಕೋನದ ಭುಜಗಳದಾವು. QB ಮತ್ತು QD ಅಂದರೆ ಇದೇ ಎರಡು ತ್ರಿಕೋನದ ಸಂಗತ ಭುಜಗಳು ಪ್ರಮಾಣದಲ್ಲಿ ಅದು. ಮತ್ತು ಕೋನ್ AQB ಏಕರೂಪ ಕೋನ್ DQC. AQB ಅಂದರೆ ಈ ಕೋನ ಮತ್ತು DQC ಅಂದರೆ ಈ ಕೋನ. ಇವೆರಡು ಕೋನಗಳು ಇಲ್ಲಿ ಏನು ಕಾಣಿಸ್ತಾವೆ, ಕ್ರಾಸ್ ಇದ್ದಲ್ಲಿ ವಿರುದ್ಧ ಕೋನಗಳು. ಅಂದರೆ ವಿರುದ್ಧ ಕೋನಗಳು ಪರಸ್ಪರ ಏನಿರ್ತಾವೆ, ಏಕರೂಪ ಇರ್ತಾವೆ. ಇನ್ನು ಆದನ ತ್ರಿಕೋನ AQB ಸ್ವರೂಪ ತ್ರಿಕೋನ CQD. AQB CQD ಸ್ವರೂಪ ಆಯಿತು. ಎದರ ಮೇಲಿಂದ ಸ್ವರೂಪತೆಯ ಭೂಕೋಬು ಪರೀಕ್ಷೆ. ಎರಡು ಭುಜಗಳು ಪ್ರಮಾಣದಲ್ಲಿದ್ದು ಅವುಗಳಿಂದ ಸಮಾವಿಷ್ಟವಾದ ಕೋನ ಏಕರೂಪವಿದ್ದರೆ ಅದು ಸ್ವರೂಪತೆಯ ಪರೀಕ್ಷೆಗಳನುಸಾರವಾಗಿ ಭೂಕೋಬು ಪರೀಕ್ಷೆ ಅನುಸಾರವಾಗಿ ಎರಡು ತ್ರಿಕೋನಗಳು ಸ್ವರೂಪ. ಎರಡು ಭುಜಗಳು ಪ್ರಮಾಣದಾಗಿದ್ದಕ್ಕೆ ಮೂರನೇ ಭುಜ ಆಟೋಮೆಟಿಕ್ ಪ್ರಮಾಣದಾಗಿರ್ತದೆ, ಅಂದರೆ AB/CD ಆಗ್ತದೆ. ಆದರೆ AQ/CQ = 1/2 ಅದ ಅಂದಕ್ರೆ AB/CD ಸಹಿತ 1/2 ಆಗ್ತದೆ. ಇಲ್ಲಿ ಏನು ಮಾಡ್ತೀನಿ, ಕತ್ರಿ ಗುಣಾಕಾರ ಮಾಡ್ತೀನಿ. AB × 2 ಅಂದರೆ 2AB = CD × 1 ಅಂದರೆ CD, ಅಥವಾ ಈ ಕಡೆ ಬರ್ನ ಗುಂಡ್ಲೆ ಆಗ್ತದೆ. ಈ ರೀತಿಯಾಗಿ 2AB = CD ಅಂಥೇಳಿ ಆಗ್ತದೆ. ಇದನ್ನು ಸಿದ್ಧ ಮಾಡ್ಲಿಕ್ಕೆ ಬರ್ತದೆ. ಇದು ಆದ ನಂತರ ನಿಮಗೆ ಉದಾಹರಣೆ ಸಂಗ್ರಹ 1.3ದಲ್ಲಿ 7ನೇ ಉದಾಹರಣೆ ಅದ. ಚೌಕೋನ್ ABCD ಸಮಾಂತರ ಭುಜ ಚೌಕೋನವಿದೆ. ಭುಜ BCಯ ಮೇಲೆ ಇದು ಒಂದು ಬಿಂದು ಇದೆ. DE ಇದು ಕಿರಣ್ ABಗೆ T ಬಿಂದುವಿನಲ್ಲಿ ಛೇದಿಸುತ್ತದೆ. ಹಾಗಾದರೆ DE × BE = CE × TE ಎಂದು ತೋರಿಸಿರಿ ಅದ. ಆಕೃತಿಯನ್ನು ಸರಿಯಾಗಿ ನೋಡೋದು. ABCD ಇದು ಎಂಥ ಚೌಕೋನವಿದೆ ಅಂತೇಳಿ ನಾವು ಪಕ್ಷದಾಗ ಸಮಾಂತರ ಭುಜ ಚೌಕೋನವಿದೆ ತಂದಾನ. ಅದನ್ನು ಪಕ್ಷದಾಗ ಚೌಕೋನ ABCD ಸಮಾಂತರ ಭುಜ ಚೌಕೋನವಿದೆ ಅಂತಂದೀವಿ. ಏನು ಸಿದ್ಧ ಮಾಡೋಣ, DE × BE = CE × TE ಅಂತ ಸಿದ್ಧ ಮಾಡೋಣ. ಇಲ್ಲಿ ಬರೆದನ ಅದನ್ನೇ ಸಾಧ್ಯದಾಗ ಬರಿತೀವಿ. DE × BE = CE × TE. ಇನ್ನು ಸಿದ್ಧತೆ ಕೋನ್ A ಏಕರೂಪ ಕೋನ್ C. ಕೋನ್ A
ಏಕರೂಪ ಸಿ. ಯಾಕಂದರೆ ಇದು ತ್ರಿಕೋನ ಈ ಚೌಕೋನದ ಸಮಾಂತರ ಭುಜ ಚೌಕೋನದ ಸಮ್ಮುಖ ಕೋನಗಳು ಏನಿರ್ತಾವೆ ಏಕರೂಪ ಇರ್ತಾವೆ. ಅದಕ್ಕೆ ಕೋನ್ ಎ ಏಕರೂಪ ಕೋನ್ ಸಿ ಸಮ್ಮುಖ ಕೋನಗಳು. ಅದೇ ರೀತಿ ಕೋನ್ ಎ ಏಕರೂಪ ಕೋನ್ ಡಿ ಸಿ ಇ, ಇದು ಸಿ. ಇದು ಸಿ ಅಂದ್ರೆ ಏನಪ್ಪ ಅಂದ್ರೆ ಡಿ ಸಿ ಇ ಅಂತ ನಮ್ಗೆ ಬರಲೇ ಬರ್ತದೆ. ಅಂದರೆ ಕೋನ್ ಏಕ ಏಕರೂಪ ಕೋನ್ ಡಿ ಸಿ ಇ, ಬರೀ ಸಿ ಅಂದರೆ ಡಿ ಸಿ ಬಿನೂ ಎಲ್ಲ ಬರ್ತದೆ, ಡಿ ಸಿ ಇನೂ ಎಲ್ಲ ಬರ್ತದೆ. ಇಲ್ಲಿ ನಾವು ಡಿ ಸಿ ಇ ಇಷ್ಟೇ ತೋತೀನಿ. ಇದು ವಿಧಾನ 1 ಅಂತೀನಿ. ಮತ್ತು ಕೋನ್ ಎ ಏಕರೂಪ ಕೋನ್ ಟಿ ಬಿ ಇ, ಕೋನ್ ಏಕ ಟಿ ಬಿ ಇ ಅಂದರೆ ಈ ಕೋನಕ್ಕೆ ಈ ಕೋನ ಏಕರೂಪ. ಯಾಕೆ ಏಕರೂಪ ಅಂದಾಕ್ರೆ ಇವೆರಡೂ ಸಮಾಂತರದವು, ಸಮಾಂತರ ಭುಜ ಚೌಕೋನ ಇರೋದರಿಂದ ಇದು ಛೇದಿಕೆ ಆಯಿತು. ಇದು ಛೇದಿಕೆ ಆಗೋದ್ರಿಂದ ಕೋನ್ ಏಕ ಕೋನ್ ಬಿ ಏನಾಗ್ತದೆ ಸಂಗತ ಕೋನ ಆಗ್ತದೆ. ಸಂಗತ ಕೋನಗಳು ಏಕರೂಪ. ಇನ್ನು ವಿಧಾನ 1 ಮತ್ತು 2, ಇದಕ್ಕೆ ವಿಧಾನ 2 ಅಂದಿನಿ. ವಿಧಾನ 1 ಮತ್ತು 2 ನಾವು ವೀಕ್ಷಣೆ ಮಾಡಿದಾಗ ನಮಗೆ ಏನು ಕಂಡು ಬರ್ತದಪ್ಪ ಅಂದರೆ ಎರಡೂ ಕೋನಿ ಏಕೆ ಏಕರೂಪ ಅದಾವೆ. ಎರಡೂ ಕೋನ್ ಏಕೆ ಏಕರೂಪ ಅದಾವ ಅಂದ್ಬಳಕ ಇದಕ್ಕಿದು ಏಕರೂಪ ಆಗ್ತದೆ. ಆದ್ದರಿಂದ ಕೋನ್ ಡಿ ಸಿ ಇ ಏಕರೂಪ ಕೋನ್ ಟಿ ಬಿ ಇ, ಡಿ ಸಿ ಇ ಏಕರೂಪ ಕೋನ್ ಟಿ ಬಿ ಇ. ಈ ಸಿ ಕೋನಕ್ಕೆ ಈ ಹೊರಗಿನ ಬಿ ಕೋನ ಏಕರೂಪ. ಈಗ ತ್ರಿಕೋನ್ ಡಿ ಇ ಸಿ ಮತ್ತು ತ್ರಿಕೋನ್ ಟಿ ಇ ಬಿಗಳಲ್ಲಿ, ಡಿ ಇ ಸಿ ಮತ್ತು ಟಿ ಬಿ ಇಗಳಲ್ಲಿ ಅಂದರೆ ಸಣ್ಣ ತ್ರಿಕೋನ ಇದು ಡಿ ಇ ಸಿ ಮತ್ತು ಟಿ ಬಿ ಇ ಇವೆರಡು ತ್ರಿಕೋನಗಳನ್ನು ನಾವು ನೋಡಿದಾಗ ಏನು ಕಂಡು ಬರ್ತದೆ? ಕೋನ್ ಡಿ ಸಿ ಇ ಏಕರೂಪ ಕೋನ್ ಟಿ ಬಿ ಇ ವಿಧಾನ 3ದಾಗ ನಾವು ಮಾಡಿದ್ದೇವೆ. ಕೋನ್ ಏನಪ್ಪ ಅಂದರೆ ಡಿ ಸಿ ಇ ಏಕರೂಪ ಕೋನ್ ಟಿ ಬಿ ಇ ಅಂತೇಳಿ ವಿಧಾನ 3ದಾಗ ನಾವು ಸಿದ್ಧ ಮಾಡಿದ್ದೇವೆ. ಹಾಗೂ ಕೋನ್ ಡಿ ಇ ಸಿ ಏಕರೂಪ ಕೋನ್ ಬಿ ಇ ಟಿ, ಡಿ ಇ ಸಿ ಏಕರೂಪ ಕೋನ್ ಬಿ ಇ ಟಿ, ಬಿ ಇ ಟಿ ಅಂದರೆ ಇಲ್ಲೇ ಅಂದರೆ ಇಲ್ಲಿ ಕ್ರಾಸ್ ಆಯಿತು. ಕ್ರಾಸ್ ಆಗಿ ಅಂದರೆ ವಿರುದ್ಧ ಕೋನಗಳು ಏಕರೂಪ ಅದು. ಆದ್ದರಿಂದ ತ್ರಿಕೋನ್ ಡಿ ಇ ಸಿ ಸ್ವರೂಪ ತ್ರಿಕೋನ್ ಟಿ ಇ ಬಿ. ಯಾಕಂದರೆ ಕೋಕೋ ಪರೀಕ್ಷೆ ಅನುಸಾರವಾಗಿ ಇವೆರಡು ಎರಡು ಕೋನಗಳು ಏನಾದರೂ ಇಲ್ಲಿ ಏಕರೂಪ ಆಗಿರೋದ್ರಿಂದ ಏಕರೂಪತೆಯ ಕೋಕೋ ಪರೀಕ್ಷೆ ಅನುಸಾರವಾಗಿ ಈ ಎರಡು ತ್ರಿಕೋನಗಳು ಸ್ವರೂಪ ಅದು. ಎರಡು ತ್ರಿಕೋನಗಳು ಸ್ವರೂಪ ಇದ್ದು ಅಂದರೆ ಅವುಗಳ ಸಂಗತ ಭುಜಗಳು ಸಹಿತ ಏನಿರ್ತಾವೆ ಪ್ರಮಾಣದಲ್ಲಿ ಇರ್ತವೆ. ಡಿ ಇ ಅಪಾನ್ ಟಿ ಇ, ಡಿ ಇ ಅಪಾನ್ ಟಿ ಇ ಈಸ್ ಈಕ್ವಲ್ ಟು ಸಿ ಇ ಅಥವಾ ಇ ಸಿ, ಸಿ ಇ ಅಪಾನ್ ಬಿ ಇ ಅಥವಾ ಇ ಬಿ. ಇವೆರಡು ಏನಾಗ್ತವೆ ಸಂಗತ ಭುಜಗಳಾಗ್ತವೆ. ಈ ಸಂಗತ ಭುಜಗಳು ಪ್ರಮಾಣದಲ್ಲಿರ್ತವೆ. ಆದ್ದರಿಂದ ಇಲ್ಲಿ ಇದನ್ನು ಈ ಕಡೆ ತರ್ತೀನಿ, ಗುಂಡ್ಲೆ ಆಗ್ತದೆ ಡಿ ಇ ಇಂಟು ಬಿ ಇ ಈಸ್ ಈಕ್ವಲ್ ಟು ಈ ಸಿ ಇಲ್ಲೇ ಇಡ್ತೀನಿ, ಇದನ್ನು ಈ ಕಡೆ ತರ್ತೀನಿ ಟಿ ಇ. ಈ ರೀತಿಯಾಗಿ ಡಿ ಇ ಇಂಟು ಬಿ ಇ ಈಸ್ ಈಕ್ವಲ್ ಟು ಸಿ ಇ ಇಂಟು ಟಿ ಇ ಅಂತೇಳಿ ನಮಗೆ ಸಿದ್ಧ ಮಾಡ್ಲಿಕ್ಕೆ ಬರ್ತದೆ. ಇನ್ನು ಇಲ್ಲಿ ಉದಾಹರಣೆ ಸಂಗ್ರಹದಾಗನೇ 9ನೇ ಉದಾಹರಣೆ ಏನದಪ್ಪ ಅಂದ್ರೆ 9ನೇ ಉದಾಹರಣೆ ಆಕೃತಿಯಲ್ಲಿ ತ್ರಿಕೋನ್ ಎ ಬಿ ಸಿಯಲ್ಲಿ ಬಿ ಸಿಯ ಡಿ ಇ ಬಿಂದುವನ್ನು ಕೋನ್ ಎ ಬಿ ಸಿ ಈಸ್ ಈಕ್ವಲ್ ಟು ಕೋನ್ ಎ ಡಿ ಸಿ ಆಗುವಂತೆ ತೆಗೆದುಕೊಳ್ಳಿರಿ. ಹಾಗಾದರೆ ಸಿ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ ಎಂದು ಸಿದ್ಧ ಮಾಡಿರಿ ಎಂದಾನೆ. ಸಿ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ ಎಂದು ಸಿದ್ಧ ಮಾಡಿರಿ. ಇಲ್ಲಿ ಪಕ್ಷದ ಕೊಟ್ಟ ಕೋನ್ ಎ ಬಿ ಸಿ ಈಸ್ ಈಕ್ವಲ್ ಟು ಕೋನ್ ಎ ಡಿ ಸಿ, ಅದನ್ನ ಇಲ್ಲಿ ಬರ್ಕೊಂಡಿವಿ ಪಕ್ಷ ಕೋನ್ ಎ ಬಿ ಸಿ ಈಸ್ ಈಕ್ವಲ್ ಟು ಕೋನ್ ಎ ಡಿ ಸಿ. ಸಾಧ್ಯ ಏನಂದ್ರೆ ಹಾಗಾದರೆ ಸಿ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ ಎಂದು ಸಿದ್ಧ ಮಾಡಿರಿ ಅಂದಾನೆ. ಇಲ್ಲಿ ನಾವು ಏನು ಮಾಡಿದ್ದೀವಿ ಸಿ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ ಅಂತೇಳಿ ನಾವು ಸಾಧ್ಯದಾಗ ಬರ್ಕೊಂಡಿದ್ದೀವಿ. ಹೌದು, ಇಷ್ಟು ಬರ್ಕೊಂಡ ನಂತರ ನಾವು ಸಿದ್ಧತೆ ಮಾಡೋದಾದ ಸಿದ್ಧತೆ ಮಾಡೋದು ತ್ರಿಕೋನ್ ಸಿ ಡಿ ಎ ಮತ್ತು ತ್ರಿಕೋನ್ ಸಿ ಎ ಬಿದಲ್ಲಿ ಸಿ ಡಿ ಎ ಅಂದರೆ ಈ ಬಲಬದಿಯ ತ್ರಿಕೋನ ಮತ್ತು ಸಿ ಎ ಬಿ ಅಂದರೆ ದೊಡ್ಡ ತ್ರಿಕೋನ, ಇವೆರಡು ತ್ರಿಕೋನದಲ್ಲಿ ಕೋನ್ ಎ ಡಿ ಸಿ ಏಕರೂಪ ಕೋನ್ ಬಿ ಎ ಸಿ ಇದನ್ನು ಪಕ್ಷದ ಕೊಟ್ಟಾನ. ಅಂದರೆ ಕೋನ್ ಬಿ ಎ ಸಿ ಏಕರೂಪ ಕೋನ್ ಎ ಡಿ ಸಿ ಅಂದರೆ ಇದು ಈ ಪೂರ್ಣ ದೊಡ್ಡ ತ್ರಿಕೋನ ಏಕ ಈ ಡಿ ಕೋನ ಏಕರೂಪ ಆಯಿತು. ಅದರಲ್ಲಿ ದೊಡ್ಡ ತ್ರಿಕೋನಕ್ಕೆ ಸಣ್ಣ ತ್ರಿಕೋನವನ್ನು ನಾವು ಹೋಲಿಕೆ ಮಾಡ್ಲತ್ತಿದ್ದೀವಿ. ಈ ಕೋನ್ ಏಕ ಕೋನ್ ಡಿ ಏಕರೂಪ ಆಯಿತು, ಪಕ್ಷ ಅನ್ನೋದು ಕೊಟ್ಟಾನ. ಕೋನ್ ಸಿ ಏಕರೂಪ ಕೋನ್ ಸಿ ಇವೆರಡಕ್ಕೂ ಸಾಮಾನ್ಯ ಕೋನ ಇದೆ. ಅದಕ್ಕೆ ತ್ರಿಕೋನ್ ಸಿ ಡಿ ಏಕ
ಸಿ ಡಿ ಎ ತೊಗೊಂಡ್ರು ಸಿ ಕೋನೇ ಬರ್ತದೆ ಮತ್ತು ತ್ರಿಕೋನ ಸಿ ಎ ಬಿ ಈ ದೊಡ್ಡ ತ್ರಿಕೋನ ತೊಗೊಂಡಾಕ್ರೂ ಸಿ ಬರ್ತದೆ. ಅದಕ್ಕೆ ಸಿ ಅನ್ನೋದು ಸಾಮಾನ್ಯ ಕೋನ ಏಕರೂಪ ಇರ್ತದೆ. ಅಂದರೆ ಎ ಕೋನಕ್ಕೆ ಡಿ ಕೋನ ಏಕರೂಪ ಆಯಿತು, ಸಿ ಕೋನಕ್ಕೆ ದೊಡ್ಡ ತ್ರಿಕೋನದ ಸಿ ಕೋನಕ್ಕೆ ಸಣ್ಣ ತ್ರಿಕೋನದ ಸಿ ಕೋನ ಏಕರೂಪ ಆಯಿತು. ಎರಡು ಕೋನಗಳು ಏಕರೂಪ ಆದರಿಂದ ಪೂರ್ಣ ದೊಡ್ಡ ತ್ರಿಕೋನಕ್ಕೆ ಈ ತ್ರಿಕೋನ ಏನಾಯಿತು ಸ್ವರೂಪ ಆಯಿತು. ಏಕರೂಪ ಅಲ್ಲ, ಸ್ವರೂಪ ಆಯಿತು. ಅಂದರೆ ಕೋಕೋ ಪರೀಕ್ಷೆ ಅನುಸಾರವಾಗಿ ಎರಡು ತ್ರಿಕೋನಗಳು ಏನಾದವು ಸ್ವರೂಪ ಅದು. ತ್ರಿಕೋನ ಸಿ ಡಿ ಎ ಸ್ವರೂಪ ತ್ರಿಕೋನ ಸಿ ಎ ಬಿ ಸ್ವರೂಪ ಅದು. ಅಂದರೆ ಅವುಗಳ ಸಂಗತ ಭುಜಗಳು ಸಹಿತ ಏನಿರ್ತಾವೆ ಪ್ರಮಾಣದಾಗಿರ್ತಾವೆ. ದೇರ್ಫೋರ್ ಸಿ ಎ ಅಪಾನ್ ಸಿ ಬಿ ಈಸ್ ಈಕ್ವಲ್ ಟು ಸಿ ಡಿ ಅಪಾನ್ ಸಿ ಎ ಇವು ಸ್ವರೂಪ ತ್ರಿಕೋನದ ಸಂಗತ ಭುಜಗಳು. ಭುಜಗಳದವು. ಆದ್ದರಿಂದ ಇಲ್ಲಿ ಕತ್ರಿ ಗುಣಾಕಾರ ಮಾಡ್ತೀನಿ. ಸಿ ಎ ಇಂಟು ಸಿ ಎ ಈಸ್ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ. ದೇರ್ಫೋರ್ ಸಿ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ. ಈ ರೀತಿಯಾಗಿ ಇದನ್ನು ಸಿದ್ಧ ಮಾಡ್ಲಿಕ್ಕೆ ಬರ್ತದೆ. ಉದಾಹರಣೆ ಸಂಗ್ರಹದಲ್ಲಿಯ 2 ಉದಾಹರಣೆಯನ್ನು ನಿಮಗೆ ಬಿಡಿಸೀನಿ. ಉಳಿದ ಉದಾಹರಣೆಗಳನ್ನು ನೀವು ಬಿಡಿಸ್ರಿ. ಉದಾಹರಣೆ ಸಂಗ್ರಹ 1.3ದಲ್ಲಿಯ ಈ ಉದಾಹರಣೆ ಮತ್ತು ಈ ಉದಾಹರಣೆ, ಇವೆರಡು ಉದಾಹರಣೆಗಳನ್ನು 8 ಮತ್ತು 9 ಉದಾಹರಣೆಯನ್ನು ಬಿಡಿಸಿದ್ದೀನಿ. ಅದನ್ನು ನೀವು ಬಿಡಿಸ್ರಿ. 5ನೇ ಉದಾಹರಣೆ ಬಿಡಿಸಿದ ಉದಾಹರಣೆ ಒಳಗೆ ಒಂದು ಬಿಡಿಸಿನಿಲ್ಲ, ಅದೇ ರೀತಿಯಾಗಿದೆ. ಇದು ಸಹಿತ ಸಸರಾದ, ಇದನ್ನು ಬಿಡಿಸ್ರಿ. ಇದು ಲೆಕ್ಕ ಹಾಕೋದಾದ, ಬೆಲೆ ತೆಗೆದು ಇವುಗಳನ್ನು ಬಿಡಿಸ್ರಿ. ಬಿಡಿಸಿ ಅದನ್ನು ವ್ಯವಸ್ಥಿತವಾಗಿ ಉದಾಹರಣೆ ಸಂಗ್ರಹ 1.3ಯನ್ನು ವ್ಯವಸ್ಥಿತವಾಗಿ ಬಿಡಿಸಿದ ನಂತರ ಆ ಬಿಡಿಸಿದ ಉದಾಹರಣೆಯನ್ನು ನನಗೆ ನೀವು ಫೋಟೋ ಹೊಡೆದು ಕಳುಹಿಸಬೇಕು.